ವೇದಾಂತ್, ನೀನ್ ಯಾಕೆ ಅಪ್ಪ ಸಿಕ್ಕಿರೋ ವಿಚಾರನ ನಮ್ಮೆಲ್ಲರಿಂದ ಮುಚ್ಚಿಡ್ತಾ ಇದೆಯಾ? ಬೇರೆನಾದ್ರೂ ವಿಷಯ ಇದೆಯಾ? ಅಮೂಲ್ಯ, ನೀನು ನಾರಾಯಣ ಅವ್ರ ಫೋಟೋ ತೋರಿಸಿ ಇವರೇ ಸೂರ್ಯನಾರಾಯಣ ಅಂತ ಹೇಳಿದಾಗ ನನಗೆ ತುಂಬಾನೇ ಖುಷಿ ಆಯ್ತು. ಮನ್ಸಲ್ಲಿ 1000 ಪ್ರಶ್ನೆಗಳು ಒಟ್ಟಿಗೆ ಹುಟ್ಕೊಳ್ತು. ಅಪ್ಪ ಸಿಕ್ಕಿದ್ರು ಅಂತ ಖುಷಿ ಪಡ್ಬೇಕಾ, ಅಥವಾ ಅಗ್ನಿ ಜೊತೆ ಹೋದ್ರು ಅಂತ ಬೇಜಾರು ಮಾಡ್ಕೊಳ್ಬೇಕಾ? ನನಗೇನು ಗೊತ್ತಾಗ್ತಿಲ್ಲ. ವೇದಾಂತ್, ಸಮಾಧಾನದಲ್ಲೇ, ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗ್ಬೇಡ. ಹೇಗೆ ಯೋಚನೆ ಮಾಡಿದೆ? ಅಪ್ಪನ ಮುಂದೆ ನಿಂತ್ಕೊಂಡಾಗ ಅವರೇ ನನ್ನ ಅಪ್ಪ ಅಂತ ನನಗೆ ಗೊತ್ತಾಯ್ತು. ನನಗೆ ಗುರ್ತಿಡಿಯೋದಕ್ಕೂ ಆಗಲಿ. ಹೋಗ್ಲಿ, ಅವರಾದ್ರೂ ನನಗೆ ಗುರ್ತಿಡಿಬೋದಿತ್ತಲ್ಲ. ಅವ್ರ ಮುಂದೆ ನನ್ನ ಕತೆ ಎಲ್ಲ ಹೇಳ್ಕೊಂಡಾಗ ಅವರು ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಅಥವಾ ಗೊತ್ತಾದ್ರೂ ನಾಟಕ ಮಾಡ್ತಿದ್ದಾರೆ. ನಾಟಕ ಮಾಡ್ತಿದ್ರೆ ಯಾಕೆ ನಾಟಕ ಮಾಡ್ತಿದ್ದಾರೆ? ಸ್ವಂತ ಮಗನ ಮುಂದೆ ನಾಟಕ ಮಾಡೋ ಅವಶ್ಯಕತೆ ಆದ್ರೂ ಏನಿದೆ ಹೇಳು? ವೇದಾಂತ್, ನೀನ್ ಒಂದೇ ಆಂಗಲ್ ಅಲ್ಲಿ ಯೋಚನೆ ಮಾಡ್ತಾ ಇದ್ಯಾ? ನಿಮ್ ತಂದೆ ನಾಟಕ ಮಾಡ್ದೇನೂ ಇರ್ಬೋದಲ್ವಾ? ಬೇರೇನಾದ್ರೂ ಕಾರಣನೂ ಇರ್ಬೋದಲ್ವಾ? ಏನ್ ಕಾರಣ ಮಗ? 25 ವರ್ಷದಿಂದ ಸ್ವಂತ ಮಗನ ನೋಡಿಲ್ಲ. ಇನ್ನೇನ್ ಕಾರಣ ಇರೋದಕ್ಕೆ ಸಾಧ್ಯ ಹೇಳು? ಸ್ವಂತ ಮಕ್ಕಳಿಂದ ಅವ್ರನ್ನ ದೂರ ಮಾಡುವಂತ ಕಾರಣ ಇನ್ ಯಾವ್ದಿರ್ಬೋದು ಹೇಳು? ಅದನ್ನೇ ವೇದಾಂತ ಬಗ್ಗೆ ಹುಡುಕ್ಬೇಕಾಗಿರುತ್ತೆ. ಮೊದಲು ಅಪ್ಪ ಎಲ್ಲಿದ್ದಾರೆ ಅಂತ ಹುಡ್ಕೊಂಡು, ಆಮೇಲೆ ಬೇರೆ ಕಾರಣಗಳನ್ನ ಹುಡ್ಕೊಂಡು. ನೋಡಿದ್ಯಾ, ನನ್ನ ಬಗ್ಗೆ ಮಾತು ಶುರು ಮಾಡಿದ್ರೆ ಎಷ್ಟು ಪ್ರಶ್ನೆಗಳು ಹುಡ್ಕೊಳ್ಳುತ್ತೆ. ಅಜ್ಜಿ, ಧ್ರುವ, ಆದ್ಯ ಇವ್ರುಗಳಿಗೂ ಇರೋ ವಿಷಯ ಹೇಳಿ ಅವ್ರಿಗೂ ಗೊಂದಲ ನೋವು ಮಾಡೋದಕ್ಕೆ ನನಗೆ ಇಷ್ಟ. ಅದಕ್ಕೆ ಅವ್ರಿಗೆ ಯಾರಿಗೂ ಸತ್ಯ ಹೇಳಿದೆ ಈ ವಿಷಯನ ನನ್ನಲ್ಲೇ ಇಟ್ಕೊಂಡೆ. ನಿನ್ ನಿರ್ಧಾರ ಸರಿಯಾಗಿದೆ ವೇದಾಂತ್. ಅಪ್ಪನ ಮನೆ ಕರ್ಕೊಂಡು ಬಂದ್ಮೇಲೆ ಈ ಸತ್ಯನ ನಾನೇ ಎಲ್ಲರಿಗೂ ಹೇಳಿ. ಅಲ್ಲಿವರೆಗೂ ಈ ಸತ್ಯ ನಾವಿಬ್ಬರ ಮಧ್ಯೆ ಸೀಕ್ರೆಟ್ ಆಗಿ ಉಳಿಬೇಕು. ಓಕೆನಾ? ಬದುಕಿದ್ದಾಗ್ಲೇ ತಿಥಿ ಮಾಡಿದ್ರೆ ಆಯುಸ್ಸು ಜಾಸ್ತಿ ಆಗತ್ತಾ ಕಡಿಮೆ ಆಗತ್ತಾ? ಮೋಸ್ಟ್ಲಿ ಕಡಿಮೆನೇ ಆಗತ್ತೆ ಅನ್ಸುತ್ತೆ. ಏನು ಮಾಡೋದು? ನಿನ್ನೆ ನಿಮ್ಮ ಹೆಂಡತಿ ಬಂದು ನಿಮ್ಮನ್ನ ಕಾಪಾಡ್ಬಿಟ್ಲು. ಇಲ್ಲ ಅಂದ್ರೆ ಇವತ್ತು ನಿಜವಾದ ತಿಥಿನೇ ಮಾಡಬಹುದಾಗಿತ್ತು. ಎಲ್ಲ ನನ್ನ ಗ್ರಾಚಾರ. ಅನ್ಕೊಂಡ್ ಹಾಗೆ ಅನ್ಕೊಂಡ್ ಟೈಮ್ಗೆ ಕೆಲಸ ಆಗ್ಲಿಲ್ಲ. ಆದ್ರೆ ಇವತ್ತು ಮಾತ್ರ ನಾನ್ ಸುಮ್ಮನೆ ಬಿಡಲ್ಲ. ಎಲ್ರಿಗೂ, ಈ ಮನೆಯಲ್ಲಿರೋ ಎಲ್ರಿಗೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿ.
ಯಾರ್ದದು ಫೋಟೋ? ಅಮ್ಮ ಹೇಳಿ ಅಮ್ಮ, ಯಾರ್ದು ಫೋಟೋ ಅದು? ಈ ಮನೆಗೆ ಇಂಥ ದುರಂತ ಬರಬಾರ್ದಾಗಿತ್ತು ಆದ್ಯ. ಯಾಕೆ? ನೀನಾಗಿನ್ನೂ ತುಂಬ ಚಿಕ್ಕವಳು. ನಿನಗೆ ಹೇಗೆ ನೆನಪಿರೋದಕ್ಕೆ ಸಾಧ್ಯ ಹೇಳು? ಅಮ್ಮ, ನೀವೇನು ಹೇಳ್ತೀರ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಕೇಳಿದಿಷ್ಟೇ, ಆ ಫೋಟೋ ಯಾರ್ದು, ಏನಕ್ಕೆ ಹಾರ ಹಾಕಿದ್ದೀರಾ ಅಂತ. ಅದು ಬೇರೆ ಯಾರೂ ಅಲ್ಲ ಆದ್ಯ, ನಿಮ್ಮ ತಂದೆ ಸೂರ್ಯನಾರಾಯಣ ವಸಿಷ್ಠ. ಯಾಕೆ, ಏನಾಯ್ತು? ಮುಖ ಓದಿಸ್ಕೊಂಡು ಕುತ್ಕೊಂಡಿದ್ಯಾ? ನಿಮ್ಮ ಫೋನ್ ಸರಿ ಇಲ್ವಾ? ನನ್ನ ಫೋನಾ? ಸರಿಯಾಗೇ ಇದೆಯಲ್ಲ. ಮತ್ತೆ ಯಾಕ್ರಿ ನಿಮ್ಮ ಸೂಪರ್ವೈಸರ್ ನನಗೆ ಫೋನ್ ಮಾಡ್ತಾರೆ? ನಿನ್ನ ನಂಬರ್ ಅವ್ರ ಹತ್ರ ಇಲ್ವಲ್ಲ ಪರಿ? ಹಿಂದೆ ಯಾವಾಗಲೂ ನೀವೇ ಕೊಟ್ಟಿರ್ಬೋದೇನೋ? ಇಲ್ವಲ್ಲ, ನಾನು ಕೊಟ್ಟಿರೋದು ನೆನಪಿಲ್ಲ ನನಗೆ. ಹಾಗಾದರೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತನಾ? ಏನಂದ್ರು? ಅಂತೇನೋ ಗೊತ್ತಿಲ್ಲ, ನಿಮ್ಮ ಹತ್ರನೇ ಮಾತಾಡಬೇಕಂತೆ. ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡೋ ಯಾರೋ ಗಾರ್ಡ್ ಸರಿಯಾಗಿ ಕೆಲಸ ಮಾಡ್ತಿಲ್ವಂತೆ, ಅದನ್ನು ಹೇಳಕ್ಕೆ ಮಾಡಿದ್ದಷ್ಟೇ. ಸರಿ, ನಾನು ಮಾತಾಡ್ತೀನಿ ಬಿಡು. ಸರಿ ಬಿಡಿ. ರೀ, ಇನ್ನೊಂದು ವಿಷಯ, ಅವ್ರ ಹತ್ರ ನಾನು ಸಂಬಳ ಯಾವಾಗ ಕೊಡ್ತಿದ್ದೀರಿ ಅಂತ ಕೇಳಿಬಿಟ್ಟೆ. ಅದನ್ನೆಲ್ಲ ಯಾಕೆ ಕೇಳೋದಕ್ಕೆ ಹೋದೆ ಪರಿ? ಏನಂದ್ರು? ನಾಳೆನೇ ಸಂಬಳ ಕೊಡ್ತಾರಂತೆ, ಜೊತೆಗೆ ಬೋನಸ್ಸು ಕೊಡ್ತಾರಂತೆ. ಹೌದಾ? ಸರಿ. ಏನ್ರಿ ನೀವು ಬೋನಸ್ಸು ಕೊಡ್ತಾರೆ ಅಂತ ಹೇಳ್ತಾ ಇದ್ದೀನಿ, ನಿಮ್ಮ ಮುಖದಲ್ಲಿ ಒಂಚೂರು ಖುಷಿನೇ ಕಾಣ್ತಾ ಇಲ್ಲ. ಹಾಗೇನಿಲ್ಲ ಪರಿ, ನನಗೆ ಖುಷಿನೇ, ನಾನು ಖುಷಿಯಾಗೇ ಇದ್ದೀನಿ. ಸರಿ, ಹಾಗಿದ್ರೆ ಈಗ ನಿಮ್ಮ ಸಂಬಳ ಬೋನಸ್ಸು ಇದೆಲ್ಲ ಸೇರಿದ್ರೆ 50,000 ಆಗುತ್ತಲ್ವಾ? ಅದನ್ನು ನೀವು ನನ್ನ ಕೈಗೆ ತಂದು ಕೊಟ್ಬಿಡಿ. ಹಾಂ, ಆಯ್ತು, ತಂದು ಕೊಡ್ತೀನಿ. ರೀ, ನಿಮಗೆ ಸುಳ್ಳು ಹೇಳಕ್ಕೆ ಬರಲ್ಲ. ಯಾಕ್ರಿ ನನ್ನ ಹತ್ರ ಸುಳ್ಳು ಹೇಳಿದ್ರಿ? ನಿಮ್ಮ ಕೆಲಸ ಹೋಗಿರೋ ವಿಷಯ ಯಾಕೆ ನನ್ನ ಹತ್ರ ಹೇಳಲಿಲ್ಲ? ನಿಮ್ಮನ್ನೇ ಕೇಳ್ತಿರೋದು, ಮಾತಾಡಿ. ಅಪ್ಪನ ನಿನಗೆ ಗೊತ್ತಲ್ಲ, ಮನೆಯಲ್ಲಿ ಫೈರ್ ಆಕ್ಸಿಡೆಂಟ್ ಆದಾಗ ನಿನ್ನ ತಂದೆ ತಾಯಿ ಇಬ್ಬರು ತೀರ್ಕೊಂಡ್ರು. ನಿನಗೆ ಅವ್ರ ಮುಖ ನೆನಪಿರೋದಕ್ಕೆ ಸಾಧ್ಯ ಇಲ್ಲ, ನೀನು ಚಿಕ್ಕವಳಲ್ವಾ. ಆಗಲೇ ಅವ್ರ ಫೋಟೋಸು ಎಲ್ಲ ಸುಟ್ಟೋಯ್ತು ಅಂತ ನಾನು ಅಂದ್ಕೊಂಡಿದ್ದೆ. ಆದರೂ ಭಾಳ ದಿನದಿಂದ ಈ ಫೋಟೋನ ಹುಡುಕ್ತಾ ಇದ್ದೆ, ಇವತ್ತು ಸಿಕ್ತು. ಆದ್ಯ, ನಿಮ್ಮ ತಂದೆ ತುಂಬ ಒಳ್ಳೆಯವರು. ಎಷ್ಟೋ ಜನರಿಗೆ ನ್ಯಾಯ ಕೊಡಿಸಿದ್ದಾರೆ, ಎಷ್ಟೋ ಜನರು ಕಣ್ಣೀರು ಒರೆಸಿದ್ದಾರೆ. ಹಿ ವಾಸ್ ಅ ಗ್ರೇಟ್ ಮ್ಯಾನ್. ಅವ್ರನ್ನ ಕಳ್ಕೊಂಡಿದ್ದು ನಮ್ಮ ದೌರ್ಭಾಗ್ಯ. ನಿನ್ನನ್ನು ಕಂಡ್ರೆ ಅಂತೂ ನಿಮ್ಮ ತಂದೆಗೆ ತುಂಬ ಇಷ್ಟ.
ಅಂದ್ರೆ ಸೂರಿ ಬದುಕಿಲ್ವಾ? ಏನಾಯ್ತು ಸೂರಿಗೆ? ಅಲ್ಲ, ಯಾಕೆ ಇವ್ರು ಹೀಗೆಲ್ಲ ಮಾಡಿದ್ದಾರೆ? ಅಂದ್ರೆ ಅಮೂಲ್ಯ, ವೇದ, ಸೂರ್ಯ ಅವ್ರ ಬಗ್ಗೆ ಇದಕ್ಕೆಲ್ಲ ಮುಚ್ಚಿಟ್ಟಿರೋದು. ಸೂರಿ, ನೀವಾವತ್ತು ನನ್ನ ಹತ್ರ ಒಂದು ಪ್ರಶ್ನೆ ಕೇಳಿದ್ರಿ, ನಾನು ಇಲ್ದಿದ್ರೆ ನೀನು ಹೇಗೆ ಬದುಕ್ತೀಯ ಅಂತ. ಇವತ್ತಿಗೂ ಈ ಕ್ಷಣಕ್ಕೂ ನನ್ನ ಹತ್ರ ಆ ಪ್ರಶ್ನೆಗೆ ಉತ್ತರ ಇಲ್ಲ. ನೀವು ನಂಗೆ ಕೇಳ್ಬಹುದು, 25 ವರ್ಷ ನೀನು ನಾನಿಲ್ದೆ ಹೇಗೆ ಬದುಕ್ತೆ ಅಂತ. 25 ವರ್ಷದಿಂದ ನೀವು ನನ್ನ ಮನಸ್ಸಿನಲ್ಲಿದ್ರಿ, ನನ್ನ ಜೊತೆಯಲ್ಲಿದ್ರಿ ಸೂರಿ. ಆದರೆ ಇವಾಗ ನಾನು ಇವತ್ತೇ ಅಪ್ಪನ ನೋಡ್ತಾ ಇರೋದು. ಆದ್ರೆ ಈ ತರ ಸಮಾಧಾನ ಮಾಡ್ಕೋ ಆದ್ಯ. ನಮ್ಮಪ್ಪ ಸಾರ್ಥಕ್, ನಮ್ಮಪ್ಪ. ಆದ್ಯ 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 ಸ್ವಲ್ಪ ಸಮಾಧಾನ ಮಾಡ್ಕೋ. ಅಮ್ಮ 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 ಬನ್ನಿ. ಅಪ್ಪ, ನಮ್ಮಪ್ಪ ಸೂರ್ಯನಾರಾಯಣ ವಸಿಷ್ಠ. ಅಂದ್ರೆ ಆಕಾಶ ಅಂತ ಹೇಳ್ತಾರೆ. ಆದ್ರೆ ನನಗೆ ಇವ್ರನ್ನ ನೋಡಿದ್ದೇ ನೆನಪಿಲ್ಲ. ನಮ್ಮಪ್ಪ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಆದ್ರೆ ಮನಸ್ಸು ಬಲವಾಗಿ ಹೇಳ್ತಾ ಇದೆ ಸೂರಿ ಬದುಕಿದ್ದಾರೆ ಅಂತ. ಆದ್ರೆ ವಾಸ್ತವ ಬೇರೆ ಏನೋ ಹೇಳ್ತಾ ಇದೆ. ದೇವ್ರೆ, ನೀನೇ ದಾರಿ ತೋರಿಸ್ಬೇಕು. ಯಾಕ್ರೆ ನಿಮ್ಮ ಕೆಲಸ ಹೋಯ್ತು? ನೀವು ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ವಾ? ಯಾಕೆ ನಿಮ್ಮನ್ನ ಕೆಲಸದಿಂದ ತೆಗೆದ್ರು? ನಿನಗೆ ಹೇಗೆ ಗೊತ್ತಾಯ್ತು ಪರಿ ನನ್ನ ಕೆಲಸದಿಂದ ತೆಗೆದಿದ್ದು? ಇವತ್ತು ನಿಮ್ಮ ಆಫೀಸಿಗೆ ಹೋಗಿದ್ದೆ, ಆಗ ಗೊತ್ತಾಯ್ತು. ನಮ್ಮ ಮನೆಯವ್ರ ವಿಷಯ ನನಗೆ 3ನವರಿಂದ ಗೊತ್ತಾಗಬೇಕಲ್ಲ. ಹೇಳ್ರಿ, ಯಾಕೆ ನನ್ನಿಂದ ಈ ವಿಷಯ ಮುಚ್ಚಿಟ್ರಿ? ಹೇಗೆ ಹೇಳಲಿ ಪರಿ, ಆರತಿ ಮನೇಲಿದ್ದಾಳೆ, ಅವಳ ಖರ್ಚು, ಮನೆ ಖರ್ಚು ಎಲ್ಲ ನನ್ನ ತಲೆ ಮೇಲೆ ಇದೆ. ನಿನ್ ಗಾಬರಿ ಆಗ್ತೀಯ ಅಂತ ಹೇಳಲಿಲ್ಲ ಅಷ್ಟೇ. ಸರಿ ರೀ, ನಿಮ್ಮನ್ನು ಯಾಕ್ರಿ ಅವ್ರ ಕೆಲಸದಿಂದ ತೆಗೆದ್ರು? ಅದೇ ಪರಿ, ಆ ತೇಜಸ್ ಕೇಸ್ನಿಂದ ಆ ಅಗ್ನಿ ಪೊಲೀಸ್ನವ್ರಿಗೆ ಹೇಳಿ ನನ್ನನ್ನು ಕೆಲಸದಿಂದ ಕಿತ್ತಾಕ್ಸಿದ್ದಾನೆ ಪರಿ. ಸಾಲದಕ್ಕೆ ಪೊಲೀಸ್ನವರು ಎಲ್ಲೋ ಕೆಲಸ ಕೊಡಬೇಡ ಅಂತ ಎಲ್ಲ ಕಡೆ ಮೆಸೇಜ್ ಕಳಿಸಿದಾರಂತೆ. ಹಾಗಾದ್ರೆ ದಿನ ಬೆಳಗ್ಗೆ ಎದ್ದು ಎಲ್ಲಿಗೆ ಹೋಗ್ತಿದ್ರಿ? ದುಡಿಯೋ ಗಂಡಸಿಗೆ ಅಹಂ ಜಾಸ್ತಿ ಪರಿ. ಎಲ್ಲಿ ಕೆಲಸ ಇಲ್ಲದೆ ಮನೇಲಿ ಕೂತ್ಕೊಂಡ್ಬಿಟ್ರೆ ಯಜಮಾನನ ಪಟ್ಟ ಹೋಗುತ್ತೋ, ಗೌರವ ಕಡಿಮೆ ಆಗುತ್ತೋ ಅನ್ನೋ ಭಯದಲ್ಲಿ
ನಾನು ದಿನ ಕೆಲಸಕ್ಕೆ ಹೋಗೋರ ಥರ ಹೋಗ್ತಾ ಇದ್ದೆ. ಆದರೆ ಅದರಂಥ ನರಕ ಇನ್ನೊಂದಿಲ್ಲ. ಕೆಲಸ ಇಲ್ಲದೆ ಕಾಲ ಕಳೆಯೋದಿದೆಯಲ್ಲ ಬಾಬಾ. ಏನ್ರಿ ಹೀಗೆ ಹೇಳಿಬಿಟ್ರಿ ನೀವು? ಅಂದರೆ ನಾನು ನಮ್ಮ ಮಕ್ಕಳು ನೀವು ನಮ್ಮನ್ನು ಸಾಕ್ತಿದ್ದೀರಿ, ದುಡ್ಡು ತಂದು ಹಾಕ್ತಿದ್ದೀರಿ ಅಂತ ಮರ್ಯಾದೆ ಕೊಡ್ತಿದ್ದೀವ? ಇಲ್ಲ ರೀ, ಇನ್ಯಾವತ್ತೂ ಇಂಥ ಮಾತು ಹೇಳಿಬಿಡಿ. ನಾವು ನಿಮ್ಮ ಮೇಲೆ ಇಟ್ಟಿರೋ ಪ್ರೀತಿ ರೀ, ಯಾವತ್ತೂ ಒಂದು ಎಳ್ಳಷ್ಟು ನಿಮ್ಮ ಮೇಲೆ ಮರ್ಯಾದೆ ಕಮ್ಮಿ ಆಗಲ್ಲ. ಹಾಂ ರೀ, ಅವತ್ತೇ ನಿಮ್ಮ ಕೆಲಸ ಹೋಗಿತ್ತಲ್ವಾ? ಮತ್ತೆ ನಮ್ಮ ಆರ್ತಿಗೆ ನೀವು ಔಷಧಿ ತಗೊಂಬಂದ್ರಲ್ಲ, ಅದ್ಯಾಕೆ ತಂದ್ರಿ? ಬೇಡ ಬೇಡ, ಈ ವಿಚಾರನ ಪರಿಗೆ ಹೇಳೋದು ಬೇಡ. ಮುಂದೆ ಯಾವಾಗಲಾದ್ರೂ ಸಮಯ ಬಂದಾಗ ಹೇಳಿದ್ರಾಯ್ತು. ರೀ, ನಿಮ್ಮನ್ನೇ ಕೇಳ್ತಿರೋದು, ಮಾತಾಡ್ರಿ. ಅದೊಂದು ದೊಡ್ಡ ಕತೆ ಪರಿ, ಮತ್ತೆ ಯಾವಾಗಲಾದರೂ ಹೇಳ್ತೀನಿ. ಈಗ ನನಗೆ ತುಂಬ ಹೊಟ್ಟೆ ಹಸುವಾಗ್ತಾ ಇದೆ, ಊಟಕ್ಕೆ ಪಡಿಸ್ತೀಯಾ? ತರ್ತೀನಿ ರೀ. ವೇದಾಂತ್, ನಿಮ್ಮ ತಂದೆ ಫೋಟೋಗೆ ಹಾರ ಯಾರಾಕಿದ್ದು? ನಾನೇ ಹಾಕಿದ್ದು. ಯಾರನ್ನು ಕೇಳಿ ಫೋಟೋಗೆ ಹಾರ ಹಾಕಿದ್ರೆ? ವೇದಾಂತ್, ಇವತ್ತು ನಿಮ್ಮ ತಂದೆ ಫೋಟೋ ಸಿಕ್ತು. ನಿಮ್ಮೆಲ್ರಿಗೂ ಅವ್ರನ್ನ ನೋಡಿದ ನೆನಪೇ ಇರಲಿಲ್ವಲ್ಲ, ಅದಕ್ಕೆ ನಾನು ವೇದಾಂತ್ ಅಲ್ಲ, ಹಾರ ಹಾಕೋದ್ರಿಂದ ತೀರ್ಕೊಂಡವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಬೇಡ, ಏನು ಬೇಡ. ನಮ್ಮ ತಂದೆ ಇನ್ನೂ ಬದುಕಿದಾರೆ, ಅವ್ರು ಸತ್ತಿಲ್ಲ.